ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಗೋರಿಕಾಯಿ ಮತ್ತು ಹಸಿ ತೊಗರಿಕಾಳು ಸಾಂಬಾರನ್ನು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಅದ್ಭುತವಾದಂತಹ ಸಾಂಬಾರು ಪಲ್ಯ ಫ್ರೆಂಡ್ಸ್, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ ಒಂದು ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಸುಟ್ಟುಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ, 12 ಒಣಮೆಣಸಿನ್ಕಾಯಿ ಮತ್ತು 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಟೊಮೆಟೊ ತೆಗೆದುಕೊಂಡಿದ್ದೀನಿ, 1 ಹಿಡಿಯಷ್ಟು ಕಡಲೆಬೀಜ ನೆನೆಸಿಟ್ಕೊಂಡಿದ್ದೀನಿ, ಮತ್ತು 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಮತ್ತು ಸ್ವಲ್ಪ ಕಾಯಿನ ಹಸಿ ಕೊಬ್ಬರಿ ತೆಗೆದುಕೊಂಡಿದ್ದೀನಿ. ನಿಂಬೆಹಣ್ಣನ್ನು ನಾವು ನೆನೆಸೋಣ, ಚೆನ್ನಾಗಿ ನೆನೆಯಬೇಕಾಗುತ್ತೆ ನಿಂಬೆಹಣ್ಣು. ಈಗ ಮಸಾಲೆ ನಾವು ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಈಗ 12 ಮೆಣಸಿನ್ಕಾಯನ್ನು ನಾವು ಮಿಕ್ಸಿ ಜಾರ್ಗೆ ತೆಗೆದುಕೊಳ್ಳೋಣ. ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಫ್ರೆಂಡ್ಸ್, ಅದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿರ್ತೀವಿ. ಈಗ ಕೊಬ್ಬರಿನ ನಾವು ಸೇರಿಸೋಣ, ಎರಡನ್ನು ತರಿತರಿಯಾಗಿ ರುಬ್ಕೊಳ್ಳೋಣ. ಈಗ ಅದರ ಜೊತೆಗೆ ಮಿಕ್ಸ್ ಮಸಾಲೆ ಪುಡಿ, ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ, ಅದರಲ್ಲಿ ಮನೆಯಲ್ಲಿರುವಂಥ ಮಿಕ್ಸ್ ಮಸಾಲೆ ಪುಡಿ 3.5 ಸ್ಪೂನಷ್ಟು ನಾನು ಸೇರಿಸ್ತಾಯಿದ್ದೀನಿ. 3.5 ಸ್ಪೂನ್ ಆದರೆ ಸಾಕು. ಅದರ ಜೊತೆಗೆ ಸ್ವಲ್ಪ ಅಂದರೆ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾಯಿದ್ದೀನಿ. 3 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಸೇರಿಸ್ತಾಯಿದ್ದೀನಿ, 3 ಟೊಮೆಟೊ ಸಣ್ಣದಾದಂಥವು. ಈಗ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಮತ್ತೆ 1 ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸುಟ್ಕೊಂಡಿರೋದನ್ನು ಸೇರಿಸಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ನಾವು ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ kg ತೊಗರಿಕಾಳು ಮತ್ತು ಅರ್ಧ kg ಗೋರಿಕಾಯಿ ಎರಡನ್ನು ಸೇರಿಸಿ 1 ಹಿಡಿಯಷ್ಟು ಕಡಲೆಬೀಜನ ಕೂಡ ಸೇರಿಸೋಣ. ಈಗ ಮಿಕ್ಸ್ ಮಸಾಲೆ ಕೂಡ ನಾವು ಮಿಕ್ಸ್ ಮಾಡ್ಕೊಂಡಂಥದ್ದು ಸೇರಿಸೋಣ. ಅದರ ಜೊತೆಗೆ ಹುಣಸೆಹಣ್ಣು ಕಿವುಚ್ಕೊಂಡು ಅದರ ರಸ ಕೂಡ ಸೇರಿಸೋಣ. ಹುಣಸೆ ರಸ ಅದು ಈಗ ಸೌಟಲ್ಲಿ ಕಲಸೋಣ. ಈಗ ನೀರನ್ನು ಸ್ವಲ್ಪ ಆ್ಯಡ್ ಮಾಡಬೇಕಾಗತ್ತೆ. ಮಸಾಲೆ ರುಬ್ಬಕ್ಕೆ ಪ್ರತಿಯೊಂದಕ್ಕೂ ಸೇರಿ ಆ ಚೆಂಬಲ್ಲಿ 2 ಚೆಂಬು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಅಷ್ಟೇ. ಅಳತೆ ಅದು 2 ಚೆಂಬು ನೀರು ಸೇರಿಸಿದ್ರೆ ಸಾಕು. ಈಗ ಕಲಸೋಣ ನೀಟಾಗಿ. ನೋಡಿ, ಸಾಂಬಾರು ಅಷ್ಟು ತೆಳ್ಳಗಿರುತ್ತೆ. ಸಾಂಬಾರು ಆಗೋಷ್ಟರಲ್ಲಿ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ಕಲ್ಲುಪ್ಪನ್ನು ಸೇರಿಸೋಣ. ಕಲ್ಲುಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲ್ಸನ್ನು ನಾವು ಮಾಡ್ಕೊಳ್ಳೋಣ. 3 ವಿಜಲ್ ಆದರೆ ಸಾಕು. ಈಗ ವಿಜಲ್ ಕೂಗಿಸಿ ನಾವು 10 ನಿಮಿಷ ಆಗಿದೆ, ತೆಗೆದು ನೋಡೋಣ ಸಾಂಬಾರನ್ನು. ನೋಡಿ, ಎಷ್ಟು ರುಚಿಯಾದಂತಹ ಸಾಂಬಾರು ರೆಡಿಯಾಗಿದೆ. ಈಗ ನಾವು ಈ ಸಾಂಬಾರನ್ನು ಒಂದು ಪಾತ್ರೆಗೆ ಬಗ್ಗಿಸ್ಬಿಡ್ಬೇಕಾಗತ್ತೆ. ಕಾಳು ತರಕಾರಿ ಒಂದು ಕಡೆ, ಸಾಂಬಾರು ಒಂದು ಕಡೆ ಬಗ್ಗಿಸ್ಕೊಂಬಿಡಬೇಕು. ಈಗ ನಾವು ನೋಡಿ ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಕೊಡೋಣ. ಒಂದು 3-4 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಅದಕ್ಕೆ ಸ್ವಲ್ಪ ಸಾಸಿವೆ, ನಂತರ 3 ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸೋಣ. ಸ್ವಲ್ಪ ಈರುಳ್ಳಿ ಮಾತ್ರ ಹಾಗೆ ಇಟ್ಕೊಳ್ಳೋಣ, ಯಾಕಂದರೆ ಸಾಂಬಾರಿಗೆ ನಾವು ಒಗ್ಗರಣೆ ಕೊಡೋಕ್ಕೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಜೊತೆಗೆ ಸ್ವಲ್ಪ ನಾವು ಪುಡಿ ಉಪ್ಪನ್ನು ಸೇರಿಸೋಣ, ಈರುಳ್ಳಿ ಬೇಗನೆ ಬೇಯುತ್ತೆ. ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸೋಣ.
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ತರಕಾರಿ ಕಾಳನ್ನು ಸೇರಿಸಿ ಮಿಕ್ಸ್ ಮಾಡೋಣ. 1 ನಿಮಿಷಗಳ ಕಾಲ ನಾವು ಮಿಕ್ಸ್ ಮಾಡಿದರೆ ಚೆನ್ನಾಗಿ ತೇವಾಂಶ ಹೀರ್ಕೊಳ್ಳೋ ತನಕ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ, ತೇವಾಂಶ ಎಲ್ಲ ಹೀರ್ಕೊಂಡಿದೆ ಅಷ್ಟೇ. ಈಗ ನಾನು ಬೋವಲನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಮತ್ತು ಒಂದು ಪಾತ್ರೆನ ತೆಗೆದುಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಆಯಿಲ್ ಸೇರಿಸಿದರೆ ಸಾಕು. ಇದು ಸಾಂಬಾರಿಗೆ ಒಗ್ಗರಣೆ ನಾನು ಮಾಡ್ತಾ ಇರೋದು. ಸ್ವಲ್ಪ ನೋಡಿ, ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, 1 ಚಿಟಿಕೆಯಷ್ಟು ಮಾತ್ರ. ಮತ್ತು ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಮಿಕ್ಕಿಸ್ಕೊಂಡಂತಹ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು. ನೋಡಿ, ಆ ರೀತಿ ಫ್ರೈ ಆಗಿಬಿಡಬೇಕು. ಈಗ ನಾವು ಸಾಂಬಾರನ್ನು ಪಾತ್ರೆಗೆ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಕುದಿ ಬಂದ ನಂತರ ಕುದಿಸಿದರೆ ಒಳ್ಳೆ ಟೇಸ್ಟ್ ಆದಂತಹ ಸಾಂಬಾರು ರೆಡಿ ಆಗುತ್ತೆ. 2 ನಿಮಿಷಗಳ ಕಾಲ ನಾವು ಸಾಂಬಾರು ಕುದಿಸಿದರೆ ಸಾಕು ಫ್ರೆಂಡ್ಸ್. ನೋಡಿ, ಗಟ್ಟಿನೇ ಬಂದಿದೆ ಸಾಂಬಾರು. ಈ ಸಾಂಬಾರು ನಾವು ಮುದ್ದೆಗೆ, ಚಪಾತಿಗೆ, ರೈಸ್ಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಸಾಂಬಾರು ಪಲ್ಯ 2 ಕೂಡ ರೆಡಿ ಆಯಿತು. ಟೇಸ್ಟ್ ಆದಂತಹ ಸಾಂಬಾರು, ಟೇಸ್ಟ್ ಆದಂತಹ ಪಲ್ಯ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ಸಾಂಬಾರು, ಈ ಪಲ್ಯ 2 ಕೂಡ ತುಂಬಾ ರುಚಿಯಾಗಿರುತ್ತೆ. ಒಳ್ಳೆಯ ಪೌಷ್ಟಿಕ ಆಹಾರ ಕೂಡ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಮತ್ತು ಮನೆಗಳಲ್ಲಿ ಇರೋರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.